ಆತ್ಮೀಯರೇ, ಇಂದಿನ ಧ್ವನಿ ಮುದ್ರಣದ ಪಾಠ ಚಂಪೂ ಸಾಹಿತ್ಯ. ಚಂಪೂ ಸಾಹಿತ್ಯದ ಸ್ವರೂಪ, ಚಂಪೂ ಸಾಹಿತ್ಯದ ಯುಗ, ಚಂಪೂ ಸಾಹಿತ್ಯದ ಲಕ್ಷಣಗಳು ಹಾಗೂ ಚಂಪೂ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯದ ಒಂದು ಬೆಳವಣಿಗೆ, ಈ ಎಲ್ಲ ಅಂಶಗಳ ಕುರಿತಾಗಿ ಇಂದಿನ ಒಂದು ಧ್ವನಿ ಮುದ್ರಣದ ಪಾಠವನ್ನು ತಮ್ಮೆಲ್ಲರಿಗೂ ನಾನು ಸಾದರಪಡಿಸುತ್ತಿದ್ದೇನೆ. ಚಂಪೂ ಸಾಹಿತ್ಯ ಕನ್ನಡ ಸಾರಸತ್ವ ಲೋಕದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ಚಂಪೂ ಸಾಹಿತ್ಯಕ್ಕೆ ಒಂದು ಅಮೋಘವಾದ ಅಗಮ್ಯವಾದ ಸ್ಥಾನಮಾನ ಕನ್ನಡ ಸಾಹಿತ್ಯದಲ್ಲಿ ಇದೆ. ಕಾರಣ ಇಷ್ಟೇ, ಪ್ರಾಚೀನ ಕನ್ನಡ ಸಾಹಿತ್ಯದಿಂದ ಹಿಡಿದು ಹೊಸಗನ್ನಡ ಸಾಹಿತ್ಯದ ನವ್ಯದ ಅವಧಿಯವರೆಗೂ ಚಂಪೂ ಸಾಹಿತ್ಯದ ಕೃತಿಗಳು, ಚಂಪೂ ಪ್ರಕಾರದಲ್ಲಿ ಸಾಹಿತ್ಯದ ಒಂದು ರೂಪರೇಷೆಗಳು ಬೆಳೆದು ಬಂದಿದ್ದಾವು ಅನ್ನುವುದಕ್ಕೆ ಅನೇಕ ಸಾಕ್ಷಿ ಪುರಾವೆಗಳು ಕನ್ನಡ ಸಾಹಿತ್ಯದಲ್ಲಿ ಲಭ್ಯ ಆಗ್ತವೆ. ಇಂತಹ ಚಂಪೂ ಪ್ರಕಾರವು ಕನ್ನಡ ಸಾಹಿತ್ಯದಲ್ಲಿ 10ನೇ ಶತಮಾನಕ್ಕಿಂತಲೂ ಪೂರ್ವದಲ್ಲಿ ಬೆಳೆದು ಬಂದಿದೆ ಅನ್ನೋದಕ್ಕೆ ಕೆಲವೊಂದು ವಿಚಾರಗಳನ್ನು ಇವತ್ತು ನಾನು ಚರ್ಚೆಗೆ ತೆಗೆದುಕೊಳ್ತಾ ಇದ್ದೀನಿ. ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಗೆ ಹಲವಾರು ಕಾವ್ಯ ಪ್ರಕಾರಗಳು ಸಾಕ್ಷಿಯಾಗಿ ನಿಲ್ಲುತ್ತವೆ. ಅವುಗಳಲ್ಲಿ ಷಟ್ಪದಿ, ಸಾಂಗತ್ಯ ಹಾಗೂ ರಗಳೆ ಇವುಗಳ ಎಲ್ಲ ಮೇಲ್ಸ್ಥಾನದಲ್ಲಿ ಕಂಡುಬರುವುದು ಯಾವುದು ಅಂತಂದರೆ ಅದು ಚಂಪೂ ಕಾವ್ಯ ಪ್ರಕಾರ. ಕಾರಣ ಇಷ್ಟೇ, 10ನೇ ಶತಮಾನದ ಪಂಪಯುಗದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ 10ನೇ ಶತಮಾನ ಅಂತಂದ್ರೆ ಅದು ಚಂಪೂ ಶತಮಾನ ಅಂತಲೇ ಕನ್ನಡ ವಿದ್ವಾಂಸರರು ಏನು ಮಾಡಿದ್ದಾರೆ ಅಂತಂದರೆ ಬಿಂಬಿಸಿದ್ದಾರೆ. ಅದು ಅಕ್ಷರಶಃ ಸತ್ಯ. ಯಾಕೆ ಅಂತಂದರೆ ಕನ್ನಡ ಸಾಹಿತ್ಯದ ಪ್ರಾಚೀನ ರತ್ನತ್ರಯರು ಎನಿಸಿಕೊಂಡಂತಹ ಪಂಪ, ಪೊನ್ನ, ರನ್ನ ಇವರ ಎಲ್ಲ ಕಾವ್ಯಗಳು ಚಂಪೂ ಪ್ರಕಾರದಲ್ಲಿಯೇ ರಚಿತವಾಗಿರುವುದು ಇದಕ್ಕೆ ಅತ್ಯಂತ ಕನ್ನಡಿಯಂತೆ ನಿದರ್ಶನ ಆಗಿದೆ. ಹಾಗಾಗಿ ಚಂಪೂ ಸಾಹಿತ್ಯದಲ್ಲಿ ನಮ್ಮ ಕನ್ನಡ ಪ್ರಕಾರಗಳು, ಕನ್ನಡ ಸಾಹಿತ್ಯಗಳು ಹಲವಾರು ರೀತಿಯಾದಂತಹ ಹೊಸ ಹೊಸ ಆವಿಷ್ಕಾರಗಳು ಇವುಗಳ ಮೂಲಕವಾಗಿ ನಾವು ಏನು ಮಾಡುತ್ತಾ ಇದ್ದೀವಿ ಅಂತಂದ್ರೆ ಅವುಗಳನ್ನು ಕಂಡುಕೊಳ್ತಾ ಇದ್ದೀವಿ. ಈ ಪ್ರಕಾರ ಕನ್ನಡ ಸಾಹಿತ್ಯದಲ್ಲಿ ಬೆಳೆದು ಬಂದಂತಹ ಬಗೆ, ಸ್ವರೂಪ ಎಂತಹದ್ದು, ಲಕ್ಷಣಗಳು ಯಾವುವು, ಈ ಸಾಹಿತ್ಯದ ಮೂಲಕವಾಗಿ ಕನ್ನಡ ಭಾಷೆಗೆ ಏನು ಕೊಡುಗೆ ಆಗಿದೆ ಅನ್ನೋದನ್ನು ಇವತ್ತು ಏನು ಮಾಡೋಣ ಅಂತಂದರೆ ಅವಲಿಕೆ ಮಾಡೋಣ. ಚಂಪೂ ಸಾಹಿತ್ಯದ ಯುಗ ಅಂತ ನಾವು ಕರಿತಾ ಇದ್ದೀವಿ. ಉಪಲಬ್ಧವಾದಂತಹ ಕೃತಿಗಳನ್ನು ಆಧಾರವಾಗಿಟ್ಟುಕೊಂಡು ನಾವು 10ನೇ ಶತಮಾನವನ್ನು ಚಂಪೂ ಸಾಹಿತ್ಯದ ಯುಗ ಅಂತ ನಾವು ಕರೀತಾ ಇದ್ದೀವಿ. ಕಾರಣ, ಜೈನ ಕವಿಗಳು ತಮ್ಮ ಸಾಹಿತ್ಯವನ್ನು ಅಭಿವ್ಯಕ್ತಗೊಳಿಸಲು ಆಯ್ಕೆ ಮಾಡಿಕೊಂಡಂತಹ ಒಂದು ಪ್ರಕಾರ ಯಾವುದು ಅಂತಂದ್ರೆ ಅದು ಚಂಪೂ ಪ್ರಕಾರ. ರತ್ನತ್ರಯರು, ಕವಿಚಕ್ರವರ್ತಿಗಳು, ನಾಗವರ್ಮರು, ದುರ್ಗಸಿಂಹ, ಹೀಗೆ ಇಂತಹ ಕವಿಗಳ ಸಾಲು ಹಿರಿದಾದಂತಹ ಪಟ್ಟಿಯೇ ಕನ್ನಡ ಸಾಹಿತ್ಯದಲ್ಲಿ ಬೆಳೆದು ನಿಲ್ತಾ ಇದೆ. ಉಪಲಬ್ಧವಾದ ಪಂಪನ ಆಗಮಿಕ ಕಾವ್ಯ ಆದಿಪುರಾಣದಲ್ಲಿ, ಲೌಕಿಕ ಕಾವ್ಯ ವಿಕ್ರಮಾರ್ಜುನ ವಿಜಯ ಇವೆಲ್ಲವೂ ಚಂಪೂ ಪ್ರಕಾರಕ್ಕೆ ಮೊದಲ ನಿದರ್ಶನಗಳು. ಅಸಗ ಕವಿ ಕಾವ್ಯಗಳು ಇದ್ದಾವು ಅನ್ನೋದನ್ನು ನಮಗೆ ಕೇಳಿ ಬರ್ತಾ ಇದೆ. ಅದು ಚಂಪೂ ಕಾವ್ಯ ಇರಬಹುದು ಅಂತಕ್ಕಂತಹ ಊಹೆ ನಮ್ಮ ವಿದ್ವಾಂಸರಲ್ಲಿ ಇರ್ತಾ ಇದೆ. ಆ ಊಹೆಯ ಬದಲಾಗಿ ಉಪಲಬ್ಧವಾದಂತಹ ಈ ಪಂಪನ ಕಾವ್ಯಗಳು, ಕವಿಚಕ್ರವರ್ತಿ ಎನಿಸಿಕೊಂಡಂತಹ ಪೊನ್ನನ ಕಾವ್ಯಗಳು, ಕವಿಚಕ್ರವರ್ತಿ ಎನಿಸಿಕೊಂಡಂತಹ ರನ್ನನ ಕಾವ್ಯಗಳು ಇವೆಲ್ಲವೂ ಚಂಪೂಮಯ. ಪೊನ್ನ ರಚನೆ ಮಾಡಿದಂತಹ ಕೃತಿಗಳು ಚಂಪೂ ರೂಪದಲ್ಲಿ ಬೆಳೆದು ಬಂದಿದ್ದಾವು. ರನ್ನ ರಚನೆ ಮಾಡಿದಂತಹ ಆಗಮಿಕ ಕಾವ್ಯ ಅಜಿತನಾಥ ಪುರಾಣ, ಲೌಕಿಕ ಕಾವ್ಯ ಸಾಹಸ ಭೀಮ ವಿಜಯ ಇವುಗಳು ಏನಾಗಿದ್ದಾವು ಅಂತಂದರೆ ಈ ಚಂಪೂ ಕಾವ್ಯಕ್ಕೆ ನಿದರ್ಶನವಾಗಿ ನಿಲ್ಲುತ್ತವೆ. ಚಂಪೂ ಪ್ರಕಾರದ ಸಮಗ್ರ ಲಕ್ಷಣಗಳನ್ನು ಈ ಎಲ್ಲ ಕಾವ್ಯಗಳು ನಮಗೇನಾಗ್ತಾ ಇದ್ದಾವು ಅಂತಂದರೆ ತೋರ್ಪಡಿಸ್ತಾ ಇದ್ದಾವೆ. ಇವೆಲ್ಲವೂ ಮಹಾಕಾವ್ಯಗಳೇ. ಮಹಾಕಾವ್ಯಗಳಿಗೆ ಹೇಳಿ ಮಾಡಿಸಿದಂತಹ ಪದ್ಯಜಾತಿ ಆಗಿವೆ.
19ನೇ ಶತಮಾನದವರೆಗೂ ಈ ಪ್ರಕಾರ ಬೆಳೆದಿದೆ ಅಂದರೆ ಇದರ ಜನಪ್ರಿಯತೆ ಅಷ್ಟು ಸಣ್ಣದಲ್ಲ. ಕಾರಣ ಇಷ್ಟೇ, ಚಂಪು ಸಾಹಿತ್ಯ ಏನಾಗ್ತಾ ಇದೆ ಅಂತಂದರೆ ಎಲ್ಲ ಕಾಲಮಾನಗಳಲ್ಲಿ ಕನ್ನಡ ಸಾಹಿತ್ಯವನ್ನು ನಾವು ವಿಭಾಗ ಕ್ರಮಗಳಲ್ಲಿ ಅವಲೋಕನ ಮಾಡಿದಾಗ ಪ್ರಾಚೀನ ಕನ್ನಡ ಸಾಹಿತ್ಯ, ಮಧ್ಯಕಾಲೀನ ಕನ್ನಡ ಸಾಹಿತ್ಯ, ಹೊಸಗನ್ನಡದ ನವೋದಯ ಮತ್ತು ನವ್ಯ ಕಾಲದವರೆಗೂ ಚಂಪು ಸಾಹಿತ್ಯದ ಕೃತಿಗಳು ಕನ್ನಡದಲ್ಲಿ ರಚನೆ ಆಗಿದ್ದಾವು ಅನ್ನೋದಂತ ಅವಲೋಕನ ಮಾಡಿದರೆ ಇದು ಎಲ್ಲ ಕಾಲಮಾನಗಳಲ್ಲಿ ಎಲ್ಲ ಕವಿಗಳಿಗೂ ಇಷ್ಟವಾದಂತಹ ಪದ್ಯ ಜಾತಿಯಂತೆಯೇ ನಾವು ಕರೆಯಬೇಕು. ಹಾಗಾಗಿ ಚಂಪುವಿನ ಸ್ವರೂಪವನ್ನು ನಾವು ಅವಲೋಕನ ಮಾಡಿದಾಗ ಇದೊಂದು ಪದ್ಯ ಬರೆಯುವ ಶೈಲಿಗೆ ಸಂಬಂಧಿಸಿದ ಪರಿಭಾಷೆ. ಚಂಪು ಎಂಬುದು ಒಂದು ವಿಶಿಷ್ಟವಾದ ಕಾವ್ಯ ಪ್ರಕಾರ. ಗದ್ಯ ಮತ್ತು ಎರಡನ್ನೂ ಒಳಗೊಂಡಂತಹ ದೀರ್ಘವಾದ ಕಾವ್ಯದ ಅಭಿವ್ಯಕ್ತಿಗೆ ಚಂಪು ಕಾವ್ಯ ಅಂತ ನಾವು ಕರೀತಾ ಇದ್ದೀವಿ. ಇದರಲ್ಲಿ ಗದ್ಯ ಪ್ರಕಾರಕ್ಕಿಂತಲೂ ಪದ್ಯ ಪ್ರಕಾರವೇ ಹೆಚ್ಚಾಗಿರುತ್ತದೆ. ಚಂಪುವಿನಲ್ಲಿ ಕವಿಗಳು 6 ವೃತ್ತಗಳನ್ನು ಹೆಚ್ಚಾಗಿ ಬಳಕೆಯನ್ನು ಮಾಡಿಕೊಂಡಿದ್ದಾರೆ. 6 ವೃತ್ತಗಳು ಅಂತಂದರೆ ಖ್ಯಾತ ಕರ್ನಾಟಕ ವೃತ್ತಗಳು. ಅವುಗಳ ಮಧ್ಯದಲ್ಲಿಯೇ ತ್ರಿಪದಿಯನ್ನು, ಅಕ್ಕರಿಕೆಯನ್ನು, ರಗಳೆಗಳನ್ನು ಪ್ರಯೋಗ ಮಾಡಿಕೊಂಡಿರುವುದೂ ಉಂಟು. ಕವಿಗಳಿಗೆ ತಮ್ಮ ವಿಷಯ ವಸ್ತುವಿನ ವಿವರಣೆಯನ್ನು ಸೂಕ್ತವಾಗಿ ಪದ್ಯ ಮತ್ತು ಗದ್ಯಗಳೆರಡನ್ನೂ ಆಯ್ಕೆ ಮಾಡಿಕೊಂಡು ಸಾಹಿತ್ಯ ರಚನೆ ಮಾಡಿರುವುದು ಚಂಪು ಕಾವ್ಯದ ಒಂದು ಹೆಗ್ಗಳಿಕೆ. ಹಾಗಾಗಿ ಚಂಪು ಕಾವ್ಯ ಹಳೆಗನ್ನಡದ ಕವಿಗಳಲ್ಲಿ, ನಡುಗನ್ನಡದ ಕವಿಗಳಲ್ಲಿ, ಹೊಸಗನ್ನಡದ ಕವಿಗಳಲ್ಲಿ ಈ ಕಾವ್ಯ ಪ್ರಕಾರ ಮನೋಜ್ಞವಾಗಿ ಬೆಳೆದು ಬಂದಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇದ್ದವು. ಯಾಕೆ ಇದು ಕವಿಗಳಿಗೆ ಇಷ್ಟ? ಆ ಇಷ್ಟ ಅನ್ನೋದಕ್ಕೆ ಕನ್ನಡ ವಿದ್ವಾಂಸರು ಏನು ಮಾಡಿದ್ದಾರೆ ಅಂತಂದ್ರೆ ಈ ಚಂಪು ಪ್ರಕಾರದ ಕೆಲವೊಂದು ಲಕ್ಷಣಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಳಿಸಿದ್ದಾರೆ. ಆ ಲಕ್ಷಣಗಳನ್ನು ಇಲ್ಲಿ ಒಂದೊಂದಾಗಿ ತಮ್ಮೆದುರಿಗೆ ತಾನು ಸಾದರಪಡಿಸುತ್ತಿದ್ದೇನೆ. ಚಂಪುವಿನ ಲಕ್ಷಣಗಳು: ಒಂದನೇದ್ದು, ಮುಕ್ಕಾಲು ಭಾಗ ಪದ್ಯ ಜಾತಿ, ಕಾಲು ಭಾಗ ಗದ್ಯ ಜಾತಿಯನ್ನು ಒಳಗೊಂಡಿರುತ್ತದೆ. ಅಂದರೇನು? ಚಂಪು ಕಾವ್ಯ ನಿರ್ಮಾಣ ಆಗಿದೆ ಅಂತಂದ್ರೆ ಮುಕ್ಕಾಲು ಭಾಗ ಪದ್ಯ ಅಂದ್ರೇನು 75% ಇದು ಪದ್ಯ ಭಾಗವನ್ನು ಒಳಗೊಂಡಿದೆ, 25% ಗದ್ಯ ಭಾಗವನ್ನು ಒಳಗೊಂಡಿರುವುದು ಈ ಒಂದು ಪ್ರಕಾರದ ಮೊದಲ ಲಕ್ಷಣ. ಇನ್ನು ಎರಡನೇ ಲಕ್ಷಣ ಏನು ಅಂತಂದ್ರೆ ಇದು 18 ವರ್ಣನೆಗಳನ್ನು ಒಳಗೊಂಡಿರಲೇಬೇಕು. ಚಂಪು ಪ್ರಕಾರ ಅಂತಂದ್ರೆ ಅಲ್ಲಿ 18 ವರ್ಣನೆಗಳು ಬರಬೇಕು. ಏನು 18 ವರ್ಣನೆಗಳು ಅಂತಂದ್ರೆ ಮುಖ್ಯವಾಗಿ ತಮಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಅರಸ ಬರಬೇಕು, ಮಹಾರಾಣಿ ಬರಬೇಕು, ಅರಸನ ಸಿಂಹಾಸನ ಬರಬೇಕು, ದೊಡ್ಡದಾದಂತಹ ಕೋಟೆ ಬರಬೇಕು, ಸರೋವರದ ವರ್ಣನೆ, ನದಿಗಳ ವರ್ಣನೆ, ಸಾಗರಗಳ ವರ್ಣನೆ, ಯುದ್ಧ, ಕಾಡು, ಅರಣ್ಯ, ಪ್ರಾಣಿ, ಪಕ್ಷಿ, ಪುನರ್ಜನ್ಮ, ಹೀಗೆ ಹಲವಾರು ವಿಚಾರಗಳನ್ನು ಒಳಗೊಂಡಿರುವುದೇ 18 ವರ್ಣನೆಗಳು. ಈ 18 ವರ್ಣನೆಗಳನ್ನು ಕವಿ ಏನು ಮಾಡಬೇಕು ಅಂತಂದ್ರೆ ಈ ಕಾವ್ಯದಲ್ಲಿ, ಚಂಪು ಕಾವ್ಯದಲ್ಲಿ ಏನಾಗಬೇಕು ಅಂತಂದ್ರೆ ತನ್ನ ವಿಷಯಕ್ಕೆ ತಕ್ಕ ಹಾಗೆ ಅಲ್ಲಲ್ಲಿ ಈ ವರ್ಣನೆಗಳು ಅಲ್ಲಿ ಜೋಡಣೆ ಆಗಲೇಬೇಕು. ಹಾಗಾಗಿ ಚಂಪುವಿನ ಲಕ್ಷಣಗಳಲ್ಲಿ 18 ವರ್ಣನೆಗಳು ಏನಾಗಬೇಕು ಅಂತಂದ್ರೆ ಮುಖ್ಯವಾಗಿ ಕಾಣಿಸಿಕೊಳ್ಳಲೇಬೇಕು. ಇನ್ನು ಮೂರನೇ ಲಕ್ಷಣವನ್ನು ಅವಲೋಕನ ಮಾಡಿದಾಗ ಚಂಪುವಿನಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳನ್ನು ನಾವು ಅಧಿಕವಾಗಿ ಕಾಣುತ್ತೇವೆ. ಉದಾಹರಣೆಗೆ ಪಂಪ ರಚನೆ ಮಾಡಿದಂತಹ ಲೌಕಿಕ ಕಾವ್ಯದಲ್ಲಿ, ಪಂಪ ರಚನೆ ಮಾಡಿದಂತಹ ಆಗಮಿಕ ಕಾವ್ಯದಲ್ಲಿ, ರತ್ನತ್ರಯರ ಕಾವ್ಯಗಳಲ್ಲಿ, ಕವಿಚಕ್ರವರ್ತಿಗಳ ಕಾವ್ಯಗಳಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳು ಈ ಕಾವ್ಯದ ಮಧ್ಯ ಅಲ್ಲಲ್ಲಿ ಏನಾಗಿದ್ದಾವು ಅಂತಂದ್ರೆ ಬಳಕೆಗೊಂಡಿರುವುದು ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ನಾಲ್ಕನೇದು, ಚಂಪುವಿನಲ್ಲಿ ರಗಳೆಯ ಪ್ರಯೋಗವು ಅಲ್ಪ ಪ್ರಮಾಣದಲ್ಲಿದೆ. ರಗಳೆಯ ಪ್ರಯೋಗ ಅಂತ ಹೇಳ್ತಾ ಇದ್ದಾರೆ, ಅದು ಅಲ್ಪ ಪ್ರಮಾಣ ಅನ್ನುವುದಕ್ಕೆ ಪಂಪನ ಕೃತಿಯೇ ಏನಾಗ್ತಾ ಇದೆ ಅಂತಂದ್ರೆ ಸಾಕ್ಷಿ ಆಗಿ ನಿಲ್ತಾ ಇದೆ. ರಗಳೆಯ ಪ್ರಕಾರಗಳಲ್ಲಿ ಒಂದಾಗಿರ್ತಕ್ಕಂತಹ ಮಂದಾನೀಲ ರಗಳೆಯನ್ನು ಆದಿಕವಿ ಪಂಪ ಏನು ಮಾಡಿದ್ದಾನ ಅಂತಂದ್ರೆ ಮಟ್ಟ ರಗಳೆ ಅಂತಕ್ಕಂತಹ ಹೆಸರಿನಿಂದ ಕರೆದಿದ್ದಾನೆ. ಆ ಮಟ್ಟ ರಗಳೆಯು ಪಂಪನ ಕಾವ್ಯದೊಳಗೆ, ಚಂಪು ಕಾವ್ಯದೊಳಗೆ ಏನಾಗಿದೆ ಅಂತಂದ್ರೆ ಬಳಕೆಗೊಂಡಿರುವುದು ವೈಶಿಷ್ಟ್ಯಪೂರ್ಣವಾಗ್ತಾ ಇದೆ.
ಚಂಪುವಿನ ಇನ್ನೊಂದು ಲಕ್ಷಣ, ಮಹಾಕಾವ್ಯ ಮತ್ತು ಪುರಾಣಗಳಿಗೆ ಉತ್ತಮವಾದಂತಹ ಪದ್ಯ ಪ್ರಕಾರ. ಮಹಾಕಾವ್ಯಗಳಿಗೆ ಮತ್ತು ಪುರಾಣಗಳಿಗೆ ಉತ್ತಮವಾದ ಪದ್ಯ ಪ್ರಕಾರ. ಮಹಾಕಾವ್ಯಗಳು ಅಂತಂದರೆ ಸಂಸ್ಕೃತದಲ್ಲಿ ರಚನೆಯಾದಂತಹ ಮಹಾಭಾರತ ರಾಮಾಯಣಗಳು ಕನ್ನಡದಲ್ಲಿಯೂ ಏನಾದವು ಅಂತಂದ್ರೆ ರಚನೆ ಆದವು. ಪಂಪನಿಂದ ಈ ಒಂದು ಕಾವ್ಯ ರಚನೆ ಆಯಿತು. ನಾಗಚಂದ್ರನಿಂದ ರಾಮಾಯಣ ರಚನೆ ಆಯಿತು. ಪಂಪ, ರನ್ನ ಹಾಗೂ ಇತರ ಕವಿಗಳು ಏನು ಮಾಡಿದ್ದಾರ ಅಂತಂದ್ರೆ ಮಹಾಭಾರತದ ಕಥೆಗಳನ್ನು ರಚನೆ ಮಾಡಿದ್ದಾರೆ. ಅವರೆಲ್ಲರೂ ಏನಾಗಿದ್ದಾರ ಅಂತಂದ್ರೆ ಈ ಮಹಾಕಾವ್ಯಗಳನ್ನು ರಚನೆ ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡಂತಹ ಪದ್ಯ ಪ್ರಕಾರ ಯಾವುದು ಅಂತಂದ್ರೆ ಈ ಚಂಪು ಪ್ರಕಾರ ಅನ್ನುವುದನ್ನೇ ಹೇಳ್ತಾ ಇದ್ದಾರೆ. ಇನ್ನು ಪುರಾಣ ಕಾವ್ಯಗಳಿಗೆ ಈ ಒಂದು ವಿಚಾರವನ್ನು ಹೇಳಿದಾಗ ನಮ್ಮಲ್ಲಿ ಆದಿಪುರಾಣ, ಶಾಂತಿ ಪುರಾಣ, ಅಜಿತನಾಥ ಪುರಾಣ, ಅನಂತನಾಥ ಪುರಾಣ ಮುಂತಾದ ಅನೇಕ ಕಾವ್ಯ ಪ್ರಕಾರಗಳೆಲ್ಲವೂ ಏನಾಗ್ತಾ ಇದ್ದಾವು ಅಂತಂದ್ರೆ ಚಂಪು ಕಾವ್ಯ ಪ್ರಕಾರದಲ್ಲಿಯೇ ಬೆಳೆದಿದ್ದಾವು ಅನ್ನೋದಕ್ಕೆ ಏನಾಗ್ತಾ ಇದೆ ಅಂತಂದ್ರೆ ಇದು ಒಂದು ಲಕ್ಷಣವಾಗಿ ಕಾಣ್ತಾ ಇದೆ. ಇನ್ನು ಮತ್ತೊಂದು ಲಕ್ಷಣವನ್ನು ಅವಲೋಕನ ಮಾಡಿದಾಗ ಸರಳವಾಗಿರುವ ವಿಷಯ ವಸ್ತುವನ್ನು ಗದ್ಯ ರೂಪದಲ್ಲಿ ಹಾಗೂ ವಚನ ರೂಪದಲ್ಲಿ ತಿಳಿಸುವುದಾಗಿದೆ. ಅಂದರೆ ಏನು, ಅಲಂಕಾರಗಳ ರಹಿತವಾದಂತಹ ಒಂದು ವಿಚಾರವನ್ನು ರಚನಾ ಕ್ರಮ ಏನಾಗ್ತಾ ಇದೆ ಅಂತಂದ್ರೆ ಅದು ಗದ್ಯ ಶೈಲಿಯಲ್ಲಿ ಬಳಕೆ ಆಗುತ್ತದೆ. ಅಲಂಕಾರಯುಕ್ತವಾದಂತಹ ಪದಗಳನ್ನು ನಾವು ಪದ್ಯ ರೂಪದಲ್ಲಿ ಕಾಣ್ತಾ ಇದ್ದೀವಿ. ಇದು ಒಂದು ಚಂಪುವಿನ ಒಂದು ವೈಶಿಷ್ಟ್ಯತೆ ಅಥವಾ ಲಕ್ಷಣ ಅಂತ ಕರಿತಾ ಇದ್ದೀವಿ. ಇನ್ನು ಕೊನೆಯ ಲಕ್ಷಣವನ್ನು ನಾವು ಅವಲೋಕನ ಮಾಡಿದಾಗ ಕವಿಗಳಿಗೆ ಇಷ್ಟವಾದಂತಹ ಪದ್ಯ ಜಾತಿ. ಚಂಪು ಕಾವ್ಯ ಪ್ರಕಾರ ಕವಿಗಳಿಗೆ ಅತ್ಯಂತ ಇಷ್ಟವಾದಂತಹ ಒಂದು ಪ್ರಕಾರ ಅನ್ನೋದನ್ನು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಳಿಸಲ್ಪಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ 10ನೇ ಶತಮಾನದಿಂದ ಹಿಡಿದುಕೊಂಡು 19ನೇ ಶತಮಾನದವರೆಗೂ ಅವಲೋಕನ ಮಾಡಿದಾಗ ಇವತ್ತು ಉಪಲಬ್ಧವಾದಂತಹ ಚಂಪು ಕಾವ್ಯಗಳ ಸಂಖ್ಯೆ ಎಷ್ಟು ಹೋಯಿತು ಅಂದರೆ ಸುಮಾರು 60ಕ್ಕಿಂತಲೂ ಮಿಗಿಲು, 60ಕ್ಕಿಂತಲೂ ಹೆಚ್ಚು ಕಾವ್ಯಗಳು ಏನಾಗಿದ್ದಾವು ಅಂತಂದರೆ ಚಂಪುದಲ್ಲಿ ರಚನೆ ಆಗಿದ್ದಾವು ಅನ್ನೋದಕ್ಕೆ ಇದರ ಇಷ್ಟತೆ, ಇದರ ಒಂದು ಒಳ್ಳೆಯ ಬೆಳವಣಿಗೆಯನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಕಾಣ್ತಾ ಇದ್ದೀವಿ. ಇದು ಏನಾಗ್ತಾ ಇದೆ ಅಂತಂದರೆ ಚಂಪುವಿನ ಲಕ್ಷಣಗಳು. ಇನ್ನು ಚಂಪು ಕಾವ್ಯ ಪ್ರಕಾರದಲ್ಲಿ ಕನ್ನಡ ಸಾಹಿತ್ಯದ ಕೃತಿಗಳು ಯಾವುವು, ಚಂಪು ಕಾವ್ಯಗಳ ಕೊಡುಗೆಯಂತಹದ್ದು, ಆ ಒಂದು ವಿಚಾರವನ್ನು ಏನು ಮಾಡೋಣ ಅಂತಂದ್ರೆ ಇವತ್ತು ಅವಲೋಕನ ಮಾಡೋಣ. ಆದಿಕವಿ ಪಂಪನಿಂದ ಆರಂಭವಾದಂತಹ ಚಂಪು ಕಾವ್ಯ ಹೊಸಗನ್ನಡದ ಕವಿಗಳವರೆಗೂ ಏನಾಗ್ತಾ ಇದೆ ಅಂತಂದ್ರೆ ಇದು ಬೆಳೆದು ನಿಲ್ತಾ ಇದೆ. ಕಾರಣ ಇಷ್ಟೇ, ಆದಿಕವಿ ಪಂಪನಿಂದ ಆದಿಪುರಾಣ, ವಿಕ್ರಮಾರ್ಜುನ, ವಿಜಯ ಕೃತಿಗಳನ್ನು ನಾವು ಕಾಣ್ತಾ ಇದ್ದೀವಿ. ಇಂತಹ ಕೃತಿಗಳ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ಪೊನ್ನನ ಶಾಂತಿ ಪುರಾಣ, ರನ್ನನ ಸಾಹಸ ಭೀಮ ವಿಜಯ, ಅಜಿತನಾಥ ಪುರಾಣ, 1ನೇ ನಾಗವರ್ಮನ ಕರ್ನಾಟಕ ಕಾದಂಬರಿ, 2ನೇ ನಾಗವರ್ಮನ ವರ್ಧಮಾನ ಪುರಾಣ, ನಾಗಚಂದ್ರನ ಮಲ್ಲಿನಾಥ ಪುರಾಣ, ರಾಮಚಂದ್ರ ಚರಿತ ಪುರಾಣ, ಅದಕ್ಕೆ ನಾವು ಪಂಪ ರಾಮಾಯಣ ಅಂತಲೂ ಕರಿತೀವಿ, ಜೈನ ರಾಮಾಯಣ ಅಂತಲೂ ಕರಿತಾ ಇದ್ದೀವಿ, ನಯಸೇನನ ಧರ್ಮಾಮೃತ, ಬ್ರಹ್ಮಶಿವನ ಸಮಯ ಪರೀಕ್ಷೆ, ನೇಮಿಚಂದ್ರನ ನೇಮಿನಾಥ ಪುರಾಣ, ಲೀಲಾವತಿ ಪ್ರಬಂಧ, ಇವೆಲ್ಲವೂ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಚಂಪು ಕಾವ್ಯಗಳು. ನಂತರ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅರ್ಥಾತ್ ನಡುಗನ್ನಡ ಸಾಹಿತ್ಯ ಅಂತ ಕರಿತಾ ಇದ್ದೀವಿ. ಈ ಒಂದು ಅವಧಿಯಲ್ಲಿ, ಈ ಒಂದು ಅವಸ್ಥೆಯಲ್ಲಿ ದೇವಕವಿಯ ಕುಸುಮಾವಳಿ, ಹರಿಹರ ಕವಿಯ ಗಿರಿಜಾ ಕಲ್ಯಾಣ, ಅಂಡಯ್ಯ ಕವಿಯ ಕಬ್ಬಿಗರ ಕಾವ್ಯಂ, ಕವಿ ಚಕ್ರವರ್ತಿ ಜನ್ನನ ಅನಂತನಾಥ ಪುರಾಣ, ಯಶೋಧರಾ ಚರಿತೆ, ಕಮಲಮಲ್ಲ ಕವಿಯ ಮನ್ಮಥ ವಿಜಯ, ಷಡಕ್ಷರ ಕವಿಯ ರಾಜಶೇಖರ ವಿಳಾಸ ಹಾಗೂ ಬಸವರಾಜ ವಿಜಯ, ತಿರುಮಲಾರ್ಯ ಕವಿಯ ಚಿಕ್ಕದೇವರಾಜ ವಿಜಯ, ಹೀಗೆ ಹಲವಾರು ಕವಿಗಳು ಕನ್ನಡ ಕಾವ್ಯದಲ್ಲಿ, ನಡುಗನ್ನಡ ಕಾಲಘಟ್ಟದಲ್ಲಿ ಇವು ಚಂಪು ಕಾವ್ಯಗಳು ರಚನೆ ಆಗಿದ್ದಾವು ಅನ್ನೋದಕ್ಕೆ ಮುಖ್ಯವಾಗಿ ಪ್ರಮುಖವಾದಂತಹ ನಿದರ್ಶನಗಳು. ಇನ್ನು ಹೊಸಗನ್ನಡದ ಆರಂಭದಲ್ಲಿ ಚಂದ್ರಸಾಗರ, ವೆಂಕಟೇಶ, ಚಾರುಕೀರ್ತಿ ಪಂಡಿತ, ದೇವಚಂದ್ರ, ವೆಂಕಟರಮಣಯ್ಯ, ಶಿವಶಂಕರ ಶಾಸ್ತ್ರಿ, ಶ್ರೀನಿವಾಸ ಅಯ್ಯಂಗಾರ, ದೊಂಡೋ ಮುಳಿಬಾಗಿಲು ಇವರೆಲ್ಲರೂ ಏನು ಮಾಡಿದ್ದಾರಾ ಅಂತಂದರೆ ಚಂಪು ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ನವ್ಯಕಾಲದ ಕವಿ ಎನಿಸಿಕೊಂಡಂತಹ, ಹೊಸಗನ್ನಡದ ನವ್ಯಕಾಲದ ಕವಿ ಎನಿಸಿಕೊಂಡಂತಹ ವಿ.ಕೃ. ಗೋಕಾಕ್
ವಿನಾಯಕ ಅಂತ ಕರಿತಾ ಇದ್ದೀವಿ. ವಿನಾಯಕ ಅವರ ಕಾವ್ಯನಾಮ. ಇವರು ರಚಿಸಿದ ಇಂದಲ್ಲ ನಾಳೆ ಎಂಬ ಕಾವ್ಯದವರೆಗೂ ಸುಮಾರು 65ಕ್ಕಿಂತಲೂ ಹೆಚ್ಚು ಚಂಪು ಕಾವ್ಯಗಳು ಕನ್ನಡ ಸಾಹಿತ್ಯದಲ್ಲಿ ರಚನೆ ಆಗಿದ್ದಾವು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡದಾದಂತಹ ಹಿರಿಮೆ ಗರಿಮೆ ಮತ್ತೊಂದು ಇಲ್ಲ ಅನ್ನೋದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ಚಂಪು ಸಾಹಿತ್ಯದ ಕೊಡುಗೆ ಕನ್ನಡ ಸಾಹಿತ್ಯಕ್ಕೆ ಅಷ್ಟಿಷ್ಟಲ್ಲ, ಅಪಾರವಾದಂತಹ ಕೊಡುಗೆ ಏನಾಗ್ತಾ ಇದೆ ಅಂತಂದರೆ ಚಂಪು ಸಾಹಿತ್ಯದ ಮೂಲಕವಾಗಿ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಪಂಪನಿಂದ, ರನ್ನನಿಂದ, ಪೊನ್ನನಿಂದ ಮೊದಲುಗೊಂಡು ತದನಂತರದ ಎಲ್ಲ ಕವಿಗಳು ಏನು ಮಾಡಿದ್ದಾರೆ ಅಂತಂದರೆ ಚಂಪು ಕಾವ್ಯ ಪ್ರಕಾರವನ್ನು, ಚಂಪು ಸಾಹಿತ್ಯದ ಕೊಡುಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಏನಾಗ್ತಾ ಇದೆ ಅಂತಂದರೆ ಬಹುದೊಡ್ಡದಾದಂತಹ ಕೊಡುಗೆ. ಅತ್ಯಂತ ಈ ಕನ್ನಡ ಕಾವ್ಯ ಪರಂಪರೆಗೆ ಈ ಒಂದು ಪ್ರಕಾರವೇ ಏನಾಗ್ತಾ ಇದೆ ಅಂತಂದರೆ ತಳಪಾಯವೆಂತಲೇ ಹೇಳಬೇಕು. ಯಾಕೆಂದರೆ ಪಂಪನ ಸಾಹಿತ್ಯವನ್ನು ನಾವು ಕನ್ನಡ ಸಾಹಿತ್ಯದ ತಳಪಾಯದ ಸಾಹಿತ್ಯ ಅಂತ ಕರಿತಾ ಇದ್ದೀವಿ. ಫೌಂಡರ್ ಆಫ್ ದಿ ಪಂಪ ಅಂತ ಕರಿತಾ ಇದ್ದೀವಿ. ಆತನಿಂದಲೇ ಕನ್ನಡ ಸಾಹಿತ್ಯದ ತಳಪಾಯ ಇವತ್ತಿಗೂ ಏನಾಗಿದೆ ಅಂತಂದರೆ ಬೇಸ್ಮೆಂಟ್ ಅಂತ ನಾವು ಹೇಳ್ತಾ ಇದ್ದೀವಿ. ಅದು ಗಟ್ಟಿಯಾಗಿ ನಿಂತಿದೆ ಅನ್ನೋದಕ್ಕೆ ಪಂಪನ ಸಾಹಿತ್ಯವನ್ನು ನಾವು ಹೊಗಳ್ತೀವಿ, ಕೊಂಡಾಡ್ತೀವಿ. ಆ ಕಬೀರ ಆಯ್ಕೆ ಮಾಡಿಕೊಂಡಂತಹ ಪ್ರಕಾರ ಯಾವುದು ಅಂತಂದ್ರೆ ಚಂಪು ಕಾವ್ಯ ಪ್ರಕಾರ. ಇಂತಹ ಶ್ರೀಮಂತಿಕೆಯಾಗಿ ಸಾಕ್ಷಿಯಾಗಿ ನಿಲ್ತಕ್ಕಂತಹ ಚಂಪು ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂತಹ ವಿಚಾರವನ್ನು ನಾವು ಸದಾ ಮನನ ಮಾಡಿಕೊಳ್ಳಬೇಕು, ಸದಾ ಸ್ಮರಣೆಯಲ್ಲಿ ಇರಬೇಕು. ಇದು ಏನಾಗ್ತಾ ಇದೆ ಅಂತಂದರೆ ಚಂಪು ಸಾಹಿತ್ಯದ ಒಂದು ವಿಷಯ ವಿಶ್ಲೇಷಣೆಯ ಧ್ವನಿ ಮುದ್ರಣ. ನಮಸ್ಕಾರಗಳು.